ಹಾಸನ ಜಿಲ್ಲೆಯ ಕಸುವಿನಹಳ್ಳಿಯ ಶಾಲೆ ಇದೆಯಲ್ಲ, ಆ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅನ್ನೋ ರೀತಿಯಲ್ಲಾಗಿದೆ. ಸರ್ಕಾರಿ ಶಾಲೆಯ ವಾಸ್ತವ ಸ್ಥಿತಿಯನ್ನು ನಾವು ಆಗಾಗ ಬಿಚ್ಚಿಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಶಾಲೆಗಳು ಈ ಭವಿಷ್ಯವನ್ನು, ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಬಹಳ ದೊಡ್ಡ ಕೇಂದ್ರಗಳು. ಹೀಗಾಗಿ ಶಾಲೆಗಳೇ ಅಧೋಗತಿಗೆ ಹೋಗ್ಬಿಟ್ರೆ ನಮ್ಮ ಮಕ್ಕಳ ಭವಿಷ್ಯ ಎಷ್ಟೊಂದು ಹದಗೆಡುತ್ತೆ, ಜೊತೆಗೆ ಭವಿಷ್ಯವನ್ನು ಯಾವ ರೀತಿ ಕಲ್ಪಿಸ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಹಾಸನ ಜಿಲ್ಲೆ ಕಸುವಿನಹಳ್ಳಿ ಶಾಲೆ, ಇದರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ನೋಡಿ, ಇರೋದು ಕೇವಲ 16 ಮಕ್ಕಳಷ್ಟೇ ಇಲ್ಲಿ. ಆದರೆ ವಿದ್ಯಾಭ್ಯಾಸದಲ್ಲಿ ನಂಬರ್ 1 ಇದೆ. 16 ಮಕ್ಕಳಿದ್ರು, 16 ಮಕ್ಕಳು ವಿದ್ಯಾಭ್ಯಾಸದಲ್ಲಿ ನಂಬರ್ 1 ಇದ್ದಾರೆ. ಆದರೆ ಒಂದು ಮುರುಕೂರು ಶಾಲೆ ಇದೆ, ನೋಡ್ತಾ ಇದ್ದೀರಿ. ಯಾವುದೋ ಒಂದು ಪುರಾತನ ಕಾಲದ ಶಾಲೆ ರೀತಿ ಕಾಣಿಸುತ್ತೆ. ಇದು ಹೊರಾಂಗಣದಲ್ಲಿಯೇ ಪಾಠ. ಶಾಲೆ ಒಳಗೆ ಹೋದರೆ ಬಿರುಕು. ನೋಡಿ, ಜೀವ ಹಿಡಿದು ಪಾಠ ಕೇಳುವ ಸ್ಥಿತಿ. ಶಿಕ್ಷಕರು ಕೂಡ ಜೀವ ಕೈಯಲ್ಲಿ ಹಿಡಿದುಕೊಂಡೇ ಪಾಠ ಮಾಡುವಂಥ ಪರಿಸ್ಥಿತಿ. ಶಾಲಾ ಮಕ್ಕಳಿಗೆ ಸೂಕ್ತ ಕಟ್ಟಡ ಇಲ್ಲ, ಜೊತೆಗೆ ಶೌಚಾಲಯ ಇಲ್ಲ. ಸರ್ಕಾರಿ ಶಾಲೆಯನ್ನು ಉಳಿಸಿ ಅಂತ ಹೇಳಿ ಕಸುವಿನಲ್ಲಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಇಂಥ ಶಾಲೆ ನೋಡ್ರಿ, ಒಂದು ಕಸುವಿನಹಳ್ಳಿ ಎನ್ನುವ ಚಿಕ್ಕ ಊರು, 16 ಮಕ್ಕಳು ಪಾಠ ಪ್ರವಚನ ಕೇಳುವಂಥ ಜಾಗ ಇದು. ಯಾಕೆ ಈ ಶಾಲೆಗೆ 16 ಮಕ್ಕಳೇ ಇದ್ದಾರೆ ಅಂತ ಹೇಳಿದ್ರೆ, ಖಂಡಿತವಾಗೂ ಈ ಶಾಲೆಯ ಪರಿಸ್ಥಿತಿಯನ್ನು ನೋಡ್ಕೊಂಡೆ ಅಲ್ಲಿನ ಪೋಷಕರು ಈ ಶಾಲೆಗೆ ಕಳಿಸಿದರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಿರಲಿ, ಜೀವಂತವಾಗಿ ಮಕ್ಕಳು ವಾಪಸ್ ಬರ್ತಾರೋ ಇಲ್ವೋ ಅನ್ನುವ ಭಯ ಅವ್ರಿಗೆ ಕಾಡುತ್ತೆ. ಯಾಕೆಂದರೆ ಗೋಡೆಗಳು ಬಿರುಕ್ಬಿಟ್ಟಿದ್ದಾವೆ. ಆಗಲೋ ಈಗಲೋ ಅನ್ನೋ ಸ್ಥಿತಿಯಲ್ಲಿ ಗೋಡೆಗಳಿದ್ದಾವೆ. ಈಗ ಹೇಳಿ ಕೇಳಿ ಬೆಂಗಳೂರಲ್ಲಿ ಅತಿ ದೊಡ್ಡ ಶಾಲೆಗಳಿದ್ದಾವೆ. ನೀವು ಬೆಂಗಳೂರು ಅಂತಲ್ಲ, ಖಾಸಗಿ ಶಾಲೆಗಳಿದ್ದಾವಲ್ಲ, ಕಾರ್ಪೊರೇಟ್ ಮಟ್ಟಕ್ಕೆ ಶಾಲೆಗಳು ಬೆಳೆದಿದ್ದಾವೆ. ಏರ್ ಕಂಡೀಷನ್ಡ್ ಕ್ಲಾಸ್ ರೂಮ್ಗಳಿದ್ದಾವೆ. ಸ್ಮಾರ್ಟ್ ಕ್ಲಾಸ್ ಕಾನ್ಸೆಪ್ಟ್ ಎಲ್ಲ ಕಡೆ ಬಂದಾಗಿದೆ. ಅತ್ಯಂತ ಸುವ್ಯವಸ್ಥಿತವಾಗಿ ನಡೆಯುವಂಥ ಶಾಲೆಗಳ ಮಧ್ಯೆ ಹೀಗೆ ಅರಕುಲು ಮುರುಕುಲು ಶಾಲೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಹೇಗೆ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸ್ವತಂತ್ರ ಬಂದಿಷ್ಟು ವರ್ಷ ಆಯ್ತು ರೀ, ನಾವು ಈಗಲೂ ಕೂಡ ಶಾಲೆ ಇಲ್ಲ, ಬೀದಿ ರಸ್ತೆ ಇಲ್ಲ, ಬೀದಿ ಬದಿಯ ಲೈಟ್ಗಳಿಲ್ಲ, ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಅಥವಾ ಚರಂಡಿ ಸರಿ ಇಲ್ಲ. ಇನ್ನೂ ನಾವು ಇದೇ ಸಮಸ್ಯೆಗಳೇ ಹೇಳ್ಕೊಂಡಿಲ್ಲೇ ಕೂತಿದ್ದೀವಲ್ಲ, ಇದೇ ಸಮಸ್ಯೆಯಲ್ಲೇ ನಾವು ಮುಳುಗೋಗಿದ್ದೀವಲ್ಲ. ಮಾತಾಡ್ತಾರೆ ಸರ್ಕಾರ, ಮಾತಾಡುತ್ತೆ ಜನಪ್ರತಿನಿಧಿಗಳು, ಏನೆಲ್ಲ ಹೇಳ್ತಾರೆ. ಕೈಯಲ್ಲೇ ಆಕಾಶದ ತಂದಿಡುವ ರೀತಿಗೆ ಮಾತಾಡ್ತಾರೆ. ಆದರೆ ಇಲ್ಲಿ ಒಂದು ಶಾಲೆ ಕಟ್ಟುವ ಯೋಗ್ಯತೆ ಇಲ್ಲ. ಅಂದರೆ 16 ಮಕ್ಕಳ ಜೀವನವನ್ನು ಉಜ್ವಲಗೊಳಿಸಬಲ್ಲಂಥ ಶಾಲೆ ಇದು. ಉತ್ತಮವಾಗಿ ಶಾಲೆ ಕಟ್ಟಿದ್ರೆ ಖಂಡಿತವಾಗೂ ಕೇವಲ 16 ಅಲ್ಲ, 16 160 ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಶಾಲೆ ಸರಿ ಇಲ್ಲ, ಹೀಗಾಗಿ ಮಕ್ಕಳನ್ನು ಈ ಶಾಲೆ ಕಳಿಸ್ತಾ ಇಲ್ಲ. ಪಾಪ ಬಡತನದಲ್ಲಿರುವಂಥ ಪೋಷಕರು ತಮ್ಮ ಮಕ್ಕಳನ್ನು ಈ ಶಾಲೆ ಕಳಿಸ್ತಾರೆ. ಯಾಕೆಂದರೆ ಅವರಿಗೆ ಪ್ರೈವೇಟ್ ಸ್ಕೂಲಿನ ಫೀಸ್ ಕಟ್ಟೋಕ್ಕಾಗೋದಿಲ್ಲ. ಪ್ರೈವೇಟ್ ಫೆಸಿಲಿಟಿಗಳು ಕೊಡ್ತಾರೆ, ಬಟ್ ಅಷ್ಟು ದುಡ್ಡು ಕಟ್ಟೋಕ್ಕಾಗೋದಿಲ್ಲ, ಅಸಹಾಯಕತೆ. ಸೊ ಹೀಗಾಗಿ ಇಂಥ ಶಾಲೆಗಳ ಪುನರುಜ್ಜೀವನ ಯಾವಾಗ? ಸಚಿವರು ನೋಡಬೇಕು. ಮಧು ಬಂಗಾರಪ್ಪ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಸಚಿವರು, ಅವರು ಈ ಸುದ್ದಿಯನ್ನು ನೋಡಬೇಕು, ಗಮನ ಹರಿಸಬೇಕು. ಇಂಥ ಅನೇಕ ಶಾಲೆಗಳಿದ್ದಾವೆ. ಗ್ಯಾರಂಟಿ ಒಂದು ಕಡೆ ಗ್ಯಾರಂಟಿ. ಈ ಮಕ್ಕಳಿಗೆ ಗ್ಯಾರಂಟಿ ಕೊಡೋರು ಯಾರು? ಈ ಮಕ್ಕಳ ಜೀವನಕ್ಕೆ ಗ್ಯಾರಂಟಿ ಏನು? ನಿಜಕ್ಕೂ ಕೂಡ ಕಷ್ಟ ಇದು. ಅಲ್ಲಿನ ಪೋಷಕರ ಜೊತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತನಾಡಿಸಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆಯ ಕಟ್ಟ ಕಡೆಯ ಗ್ರಾಮ ಅರಸೀಕೆರೆ ತಾಲೂಕಿನ ಕಸುವಿನಹಳ್ಳಿಯಲ್ಲಿದ್ದೀವಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ. ಸುಮಾರು 16 ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಈ 16 ಜನ ಮಕ್ಕಳನ್ನ ಇಲ್ಲಿನ ಶಿಕ್ಷಕರು ಹಳ್ಳಿಗೆ ಹೋಗಿ ಬೈಕ್ನಲ್ಲಿ ಕರ್ಕೊಂಡು ಬಂದು, ಯಾಕೆಂತಂದ್ರೆ ನಮ್ಮ ಶಾಲೆ ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಪಾಠ ಮಾಡಲಿಕ್ಕೆ ಹೊರಟಿರುವಂಥದ್ದು. ಕಳೆದ 3 ವರ್ಷದಿಂದ ಈ ಶಾಲೆಯ ಹೊರಗಡೆ ಔಟ್ಸೈಡ್ನಲ್ಲಿ ಕೂಡ ಪಾಠ ಮಾಡ್ತಾ ಇದ್ರು. ಆದರೆ ಇವತ್ತು ಬಿಸಿಲು ಹೆಚ್ಚಾಗಿ ಶಾಲೆಯ ಒಳಗೆ ಪಾಠ ಮಾಡ್ತಾ ಇದ್ದಾರೆ. ಶಾಲೆಯ ದುಸ್ಥಿತಿ ನೋಡಿದ್ರೆ ಎಂಥವ್ರಿಗೂ ಕೂಡ ಯಾವಾಗ ಬಿದ್ದೋಗುತ್ತೋ, ಯಾವಾಗ ಮಕ್ಕಳು ತಲೆ ಮೇಲೆ ಹಂಚು ಬೀಳುತ್ತೋ ಅನ್ನೋದು ಆತಂಕ ಕೂಡ ಆಗಿರುವಂಥದ್ದು. ಇನ್ನೊಂದು ಏನಂತ ಅಂದ್ರೆ ಜೇನು ಹುಳ, ಅಂದ್ರೆ ಜೇನು ಗೂಡು ಕೂಡ ಕಟ್ಟಿದೆ ಈ ಶಾಲೆ ಒಳಗೆ. ಮತ್ತೊಂದು, ಶೌಚಾಲಯವೇ ಇಲ್ಲ. ಶೌಚಾಲಯಕ್ಕೆ ಹೋಗ್ಬೇಕು ಅಂತಂದ್ರೆ ಹೆಣ್ಮಕ್ಳು ಬಯಲು ಪ್ರದೇಶಕ್ಕೆ ಹೋಗ್ಬೇಕು. ಈಗ ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ, ಗ್ರಾಮಸ್ಥರನ್ನ ಮಾತನಾಡ್ಸೋಣ.
ಸರ್ ಏನು ಈ ಸಮಸ್ಯೆ ಎಲ್ಲಿಂದ ಇರುವಂಥದ್ದು, ಜೊತೆಗೆ ಎಷ್ಟು ಜನ ಅಧಿಕಾರಿಗಳಿಗೆ ಏನೋ ಪ್ರತಿಭಟನೆ ಮಾಡಿದ್ರಿ, ಎಲ್ಲವನ್ನು ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ, ಯಾವಾಗ ಈ ಪ್ರತಿಭಟನೆ ಮಾಡಿದ್ರಿ, ಏನಂತಾರೆ ಅಧಿಕಾರಿಗಳು? ಸರ್, ನಾವು ಈ ಶಾಲೆಗೆ ಸಂಬಂಧಿಸಿದಂತೆ ನಾವು ಎಲ್ಲರಿಗೂ ಒಂದು 5-6 ವರ್ಷದಿಂದ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಆನಂತರ ಬಿ ಒ ಸಾಹೇಬರಿಗೆ ಮತ್ತು ಪಿ ಡಿ ಒಗೆ, ತಹಸೀಲ್ದಾರಿಗೆ, ಶಾಸಕರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಆದರೂ ಕೂಡ ಅವರು ಯಾವುದೇ ರೀತಿಯ ಬಂದ್ಬಿಟ್ಟು ಸ್ಪಂದನೆ ಮಾಡಿಲ್ಲ. ಈ ಶಾಲೆ ಬಗ್ಗೆ ಯಾರೂ ಸ್ಪಂದನೆ ಮಾಡ್ತಿಲ್ಲ. ಇಲ್ಲಿ ಚೆನ್ನಾಗಿದೆ, ಎಜುಕೇಷನ್ ಚೆನ್ನಾಗಿದೆ, ಕಲಿಕೆ ಚೆನ್ನಾಗಿದೆ. ನಾವು ಇಲ್ಲಿಂದ ಬಂದ್ಬಿಟ್ಟು ದೂರ ಕಳಿಸ್ಬೇಕು ಅಂದರೆ ಮಕ್ಕಳನ್ನ ನಮ್ಮ ಕೈಲಿ ಒಂದು ಕಾನ್ವೆಂಟ್ ಇದೆ, ಕಳ್ಸೋಕ್ಕಾಗ್ತಿಲ್ಲ. ಎಲ್ಲ ಬಡತನ ರೇಖೆಗಿಂತ ಕೆಳಗಡೆ ಇರೋಂಥ ಮಕ್ಕಳು, ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡೋಂಥ ಇಲ್ಲಿ ಗ್ರಾಮೀಣ ಪ್ರದೇಶ ಇದು. ಇಲ್ಲಿ ನಮಗೆ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋ ಒಂದು ಅಭಿಯಾನದಲ್ಲಿ ನಾವು ಕೂಡ ಒಮ್ಮತವಾಗಿ ಕೈ ಜೋಡಿಸಿ ಮೊನ್ನೆ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹತ್ರ ಹೋಗ್ಬಿಟ್ಟು ನಾವೆಲ್ಲ ಒಂದು ಧರಣಿ ಕೂತಿದ್ವಿ. ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ಟು ಧರಣಿ ಕೂತಿದ್ವಿ, ಪೋಷಕರು ನಾವು ಎಲ್ಲರೂ ಸೇರಿಬಿಟ್ಟು. ಆದರೆ ಅವ್ರು ಬಂದ್ಬಿಟ್ಟು ಮತ್ತೆ ಮಾರದಿನ ಬಂದ್ಬಿಟ್ಟು ಅವ್ರು ಹೇಳಿದರು, ಮೇಲ್ಚಾವಣಿ ಮಾತಾಡಿ ಮಾಡಿಸ್ಕೊಡ್ತೀವಿ, ಹೊಸ ಕಟ್ಟಡಕ್ಕೊಂದು ಮನವಿ ಕಳಿಸ್ತೀವಿ, ಬಂದರೆ ಮಾಡಿಕೊಡೋಣ ಅಂತ. ಬಟ್ ಅವರು ಮತ್ತೆ ಅದ್ರ ಬಗ್ಗೆ ಯಾವುದೇ ನಾನು ಚಮತ್ಕಾರ ಎತ್ತಿಲ್ಲ, ಅದ್ರ ಬಗ್ಗೆ ಮತ್ತೆ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ನಾವೀಗ ನೆಕ್ಸ್ಟ್ ಇದೇನಾರು ಆಗದಂಥ ಕಾರಣದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಹೋಗ್ಬಿಟ್ಟು ಧರಣಿ ಕೂರಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಒಟ್ಟಿಗೆ ತೀರ್ಮಾನ ತಗೊಂಡಿದ್ದೀವಿ ಸರ್. ನೀವು ಹೇಳ್ತಾ ಇದ್ರಿ ಮಳೆ ಬಂದಾಗ ನಾನು ಸರಿ ಮಾಡ್ಕೊಡ್ತೀನಿ, ಜೊತೆಗೆ ಶೌಚಾಲಯ ಕೂಡ ಇಲ್ಲ, ಮಕ್ಕಳಿಗೆ ಹೊರಗಡೆ ಬಯಲು ಪ್ರದೇಶಕ್ಕೆ ಹೋಗ್ಬೇಕು ಅನ್ನೋ ಮಾತು ಹೇಳ್ತಾ ಇದ್ರಿ. ಹೌದು ಸರ್, ಈಗಲೇ 5-6 ವರ್ಷದಿಂದಲೂ ಪಂಚಾಯತಿಗೆ ಅರ್ಜಿ ಕೊಡ್ತಾ ಇದ್ದೀನಿ ನಾನು. ಕೊಟ್ಟರು ಅದೇನು ಸಫಲ ಆಗಲಿಲ್ಲ. ಪಿ ಡಿ ಒ ಆಫೀಸರ್ ಆಗಲಿ ಮತ್ತು ನಮ್ಮ ಮೇಲೆ ಜಿಲ್ಲಾಧಿಕಾರಿಗಳು ಯಾರ್ಯಾರು ಕೊಟ್ಟರು ಅವ್ರು ಯಾರೂ ಸ್ಪಂದಿಸಿಲ್ಲ. ಅದನ್ನು ಹೆಣ್ಮಕ್ಳು ಮತ್ತು ಒಬ್ಬರು ಲೇಡಿ ಟೀಚರ್ಸು ಎಲ್ಲ ಇದ್ದಾರೆ. ಅವ್ರಿಗೆ ಶೌಚಾಲಯ ಬೇಕೇ ಬೇಕು. ಮಕ್ಕಳು ಹೆಣ್ಮಕ್ಳು ಇರುವಂಥ ಇದು ಟೀಚರ್ ಇರೋಂಥ ಜಾಗದಲ್ಲಿ ಒಂದು ಶೌಚಾಲಯ ಕೇಳಿದ್ರು ಪಂಚಾಯತಿಯವರು ಯಾವುದೇ ರೆಸ್ಪಾನ್ಸ್ ಕೊಟ್ಟರು ನೀವು ಅದು ಭಾಳ ಇದಾಗೇ ಇದು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಹೇಳ್ತಾಯಿದ್ದೀವಿ ಸರ್. ಮತ್ತು ಮಳೆ ಬಂದ್ರಂತೂ ಪೂರಾ ಗೋಡೆ ಮೇಲೆಲ್ಲ ನೀರು ಸೋರುತ್ತೆ, ಹಂಚೆಲ್ಲ ಇದಾಗಿರ್ತವೆ, ಗಾಳಿ ಬಂದರೂ ಹಂಚೆಲ್ಲ ಇದಾಗ್ತವೆ. ಯಾವುದೇ ಇದಕ್ಕೂ ಯಾರನ್ನೂ ಪಂಚಾಯತ್ಗರಾಗಲಿ ಇನ್ನೊಂದು ಯಾವುದಾಗಲಿ ಬಂದು ರೆಡಿ ಮಾಡಿಕೊಡಲ್ಲ. ನಾವೇ ಗ್ರಾಮಸ್ಥರು ಅಥವಾ ಅಧ್ಯಕ್ಷರುಗಳು ಅಥವಾ ಪೋಷಕರು ಯಾರಾದ್ರೂ ಬಂದು ಒಂಚೂರು ಮಾಸ್ಟರ್ ಕರೆದ್ರು ಅಂತ ಬಂದು ಮಾಡಿಕೊಡ್ಬೇಕು ಸರ್. ಅಷ್ಟಾಗಿದೆ ಸರ್ ಇದು ಪರಿಸ್ಥಿತಿ. ಇದು ಕಸುವಿನಹಳ್ಳ ಗ್ರಾಮಸ್ಥರು ಕೂಡ ಹೇಳುವಂಥ ಮಾತು. ಒಂದು ಕಡೆ ಶೌಚಾಲಯ ಇಲ್ಲ, ಇನ್ನೊಂದು ಕಡೆ ಶಾಲೆ ಯಾವಾಗ ಬೇಕಾದರೂ ಬಿದ್ದೋಗ್ಬೋದು, ಮತ್ತೊಂದು ಕಡೆ ಅಧಿಕಾರಿಗಳು ಕೇವಲ ಮೇಲ್ಚಾವಣಿಯನ್ನು ಮಾತ್ರ ನಾವು ರೆಡಿ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಆದರೆ 16 ಜನ ಮಕ್ಕಳು ಇಲ್ಲಿ ಇಂಗ್ಲೀಷ್ಗೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಹಳ್ಳಿಯ ಮಕ್ಕಳು ಸ್ವಚ್ಛಂದವಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಸ್ವಚ್ಛಂದವಾಗಿ ಇಂಗ್ಲೀಷ್ ಪಾಠವನ್ನು ಕೂಡ ಕೇಳ್ತಾ ಇದ್ರು. ನಾವು ಆ ದೃಶ್ಯಾವಳಿಗಳನ್ನು ಕೂಡ TV5 ಸೆರೆ ಹಿಡಿದಿರುವಂಥದ್ದು. ಒಟ್ಟಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದನ್ನೊಮ್ಮೆ ನೋಡಬೇಕಾಗುತ್ತೆ. ಇಲ್ಲಿನ ಸ್ಥಳೀಯ ಶಾಸಕರು ಸಾಕಷ್ಟು ಸದನದಲ್ಲಿ ಮಾತನಾಡ್ತಾರೆ, ಕನ್ನಡ ಭಾಷೆ ಬಗ್ಗೆ ಮಾತನಾಡ್ತಾರೆ, ಜೊತೆಗೆ ರೈತರ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ. ಹಾಗಾಗಿ ಕಸುವಿನಹಳ್ಳಿ ಗ್ರಾಮದ ಶಾಲೆಯ ಬಗ್ಗೆ ಒಂದೊಮ್ಮೆ ನೋಡಿ ಅನ್ನೋದು ಇಲ್ಲಿನ ಗ್ರಾಮಸ್ಥರ ಮನವಿ. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.